ಇವತ್ತು ನೀನ್ ನನ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟಿಯಪ್ಪ. ಪ್ರೂವ್ ಮಾಡ್ಬಿಟ್ಟೆ. ಅಪ್ಪ, ಪ್ರದ್ಯುಮ್ನ, ನೀನ್ ನನ್ ಮಗ ಅಪ್ಪ. ನನ್ ಮಗ ಕಣೋ ನೀನು. ನನ್ ಕನ್ಸು ನಿಜ ಆಗತ್ತೆ. ಅಪ್ಪ ನನ್ನ ಒಪ್ಕೋತಾರೆ. ನನ್ ಬೆಟ್ಟ ತುದಿ ತಲುಪಿ ಬೆಂಕಿ ಹಚ್ಚಿದ ತಕ್ಷಣ ಅಪ್ಪ ನನ್ನ ಒಪ್ಕೋತಾರೆ. ಹೇಗಪ್ಪ ಮನ್ಸ್ ಬಂತು ನಿಂಗೆ ಹೀಗ್ ಮಾಡಕ್ಕೆ? ಪ್ರದ್ಯುಮ್ನನ್ಗೇನಾದ್ರೂ ಆದ್ರೆ? ಅವನಿಗೇನು ಆಗಲ್ಲ ಛಾಯಾ. ಏನ್ ಮಾಡಿದ್ಯಾಪ್ಪ? ರೌಡಿಗಳನ್ನೇನಾದ್ರೂ ಅವ್ನ ಹಿಂದೆ ಕಳ್ಸಿದ್ಯಾ? ಅಯ್ಯೋ, ಪ್ರದ್ಯುಮ್ನನ್ ಪ್ರಾಣಕ್ಕೇನಾದ್ರೂ ಆಗ್ಬಿಟ್ರೆ? ನಾನು ಅಷ್ಟು ಕಟ್ಕ ಅಲ್ಲ. ಅವನ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ, ಆಯ್ತಾ? ಮತ್ತೆ ಸಂಜೆ ಆದ್ರೂ ಅವನು ಬೆಟ್ಟು ತುದಿ ತಲುಪಲ್ಲ. ಹಾಗೆ ನೋಡ್ಕೋತಾರಷ್ಟೇ. ತಪ್ಪು ಮಾಡ್ತಿದ್ಯಾಪ್ಪ ನೀನು. ಇಷ್ಟು ದಿನ ಮಾಡ್ತಾ ಇದ್ದ ತಪ್ಪು ಛಾಯಾ ಈಗ ಸರಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ನಿನಗಾಗಿ ಮಾಡ್ತಾ ಇರೋದು. ಅಪ್ಪ, ನನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದ್ರಲ್ಲಿ ನನ್ನ ಎಳಿಬೇಡ ಛಾಯಾ. ಅದು ಅಪ್ಪ, ನೀ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಪ್ಪ. ತುಂಬಾ ಡಿಸಪಾಯಿಂಟ್ ಮಾಡ್ಬಿಟ್ಟೆ ನೀನು. ಛಾಯಾ, ಸಿಕ್ಕಾಬಿಡೆ ಬಿಸಿಲಿದೆ. ಯಾರು ನನ್ನ ಫಾಲೋ ಮಾಡ್ತಿರೋ ಹಾಗಿದೆಯಲ್ಲ. ಅಥವಾ ನನ್ ಭ್ರಮೆ ಇರ್ಬೇಕಷ್ಟೇ. ಯಾಕೋ ತುಂಬಾ ಸುಸ್ತಾಗ್ತಿದೆಯಲ್ಲ.
ಯಾಕೆ ತಲೆ ಸುತ್ತದಂಗ ಆಗ್ತಾ ಇದೆ? ಕಮಾನ್ ಪ್ರದ್ಯುಮ್ನ, ಕಮಾನ್, ಫೋಕಸ್. ಎಲ್ಲೋ ಸೆಟಪ್ ಮಾಡಿದ್ದು? ಇಲ್ಲೇ ಅವನು ಹೋಗ್ತಾ ಇದ್ದಾನಲ್ಲ ಆ ದಾರಿಲೇ 100 ಮೀಟರ್ ಮುಂದೆ. ಹಾಗಾದ್ರೆ ಅವನ ಕತೆ ಮುಗ್ದೋಯ್ತು. ಆಮ್ರಪಾಲಿ, ಈ ಗಂಧರ್ವರಲ್ಲಿ ಯಾವಾಗ ಬಂದಿದ್ದು? ತುಂಬಾ ಮುಂಚೆ ಪುಟಾಣಿ. ತುಂಬಾ ಮುಂಚೆ ಅಂದ್ರೆ ಲಾಕ್ಡೌನ್ ಗಿನ್ನ ಮುಂಚೆನಾ? ಅದ್ಯಾವಾಗ ಆಗಿದ್ದು? ಅದು 3 ವರ್ಷದ ಹಿಂದೆ. ಓ ಇಲ್ಲ, ಹಾಗಿದ್ರೆ ಇದಾಗಿದ್ದು 1000 ವರ್ಷಗಳ ಹಿಂದೆ. 1000 ವರ್ಷಗಳ ಹಿಂದೆನಾ? ಅವ್ರ್ಯಾಕೆ ಇಲ್ಲಿ ಬಂದಿದ್ರು? ನಿಂತರ ಯಾರನ್ನಾದ್ರೂ ಹುಡ್ಕೊಂಡ್ ಬಂದಿದ್ರಾ? ಗೊತ್ತಿಲ್ಲ ಪುಟಾಣಿ. ಗಂಧರ್ವ ಲೋಕದಲ್ಲಿ ಜಗಳ ಆಗಿತ್ತಂತೆ, ಅವಾಗ ಸ್ವಲ್ಪ ಜನ ಇಲ್ಲಿಗೆ ಬಂದಿದ್ದಾರೆ. ಅಲ್ಲ, ಬಂದವರು ಒಂದ್ ದೊಡ್ಡ ಮ್ಯಾಜಿಕ್ ಅರಮನೆ ಕಟ್ಕೊಂಡಿರ್ಬೋದಾಗಿತ್ತು ತಾನೆ. ಈ ಕಾಡಲ್ಲಿ ಹಾಕಿದ್ರು, ಸೋ ಬೋರಿಂಗ್. ಹಂಗಂದ್ರೆ ಈ ವರ್ಡ್ ಕೇಳಿಸ್ಕೊಳ್ಳಿಲ್ವಾ ನಿನ್ ಧ್ಯಾನ? ಓ ಹೌದೇ, ಸರಿ. ಪುಟಾಣಿ, ಹಿರಣ್ಯ ಗರ್ಭಕ್ಕೆ ಹೀಗ್ ಹೋಗ್ಬೇಕಂತೆ, ಬಾ. ಹಿರಣ್ಯ ಗರ್ಭ, ಪುಟಾಣಿ, ಹಿರಣ್ಯ ಗರ್ಭ. ಹಿರಣ್ಯ ಗರ್ಭನ? ಏನ್ ನೋಡಿ ಹಿರಣ್ಯ ಗರ್ಭ ಅಂತ ಇದ್ಯಾ ಆಮ್ರಪಾಲಿ? ಯಾಕೆ, ನಿನಗ್ ಕಾಣಿಸ್ತಿಲ್ವಾ? ಇಲ್ಲ, ನಂಗೆ ಏನ್ ಕಾಣಿಸ್ಬೇಕಾಗಿತ್ತು? ಓ, ಮನುಷ್ಯರಿಗೆ ಕಾಣಿಸಲ್ಲ ಅಂತ ಅನ್ಸುತ್ತೆ. ಏನ್ ಕಾಣಿಸ್ಬೇಕು? ನನ್ ಕೈ ಹಿಡ್ಕೊ. ಇದ್ ನಿಜವಾಗ್ಲೂ ಮ್ಯಾಜಿಕ್. ಯಾವ್ದೋ ಸಿನಿಮಾದಲ್ಲಿ ಇದ್ದಾಗಿದೆ. ರೆಡಿನಾ ಹಿರಣ್ಯ ಗರ್ಭಕ್ಕೆ ಹೋಗಕ್ಕೆ? ಬಾ ಹಾಗಿದ್ರೆ. ಏಯ್, ಏನೋ ಅವನು ಹಂಗ ತೂರಾಡ್ತಾವನೆ. ಕುಡ್ಗಿಡ್ದು ಬಂದವನ ಹೆಂಗೋ. ಏಯ್, ದೇವಸ್ಥಾನದಿಂದ ಬಂದವನೆ, ಕುಡ್ದಿರಲ್ಲ ಬಿಡು. ನಾವೇನಾದ್ರೂ ಮತ್ತೇರ್ಸೋ ಔಷಧಿ ಏನಾದ್ರೂ ಕೊಟ್ವಾ? ನಾನಂತರೂ ಕೊಟ್ಟಿಲ್ಲಪ್ಪ. ನೀವ್ ಯಾರಾದ್ರೂ ಕೊಟ್ರೇನು? ಇಲ್ಲ ಇಲ್ಲ ಇಲ್ಲ. ಯಾಕೋ ಬೀಳೋ ತರ ಅವನೇ. ಇನ್ನೊಂದ್ 10 ಹೆಜ್ಜೆ ಮುಂದೆ ಹೋಗ್ಬಿಟ್ರೆ ನಮ್ ಬಲೆಗೆ ಬಿದ್ದೋಗ್ಬಿಡ್ತಾನೆ. ಅದಕ್ಕಿಂತ ಮುಂಚೆ ನೀನೇನಾದ್ರೂ ಅಲ್ಲೇ ಬಿದ್ದೋಗ್ಬಿಟ್ರೆ ನಮ್ ಕೈ ಸಿಗಾಕೊಳ್ಳೋದು ತುಂಬಾ ಕಷ್ಟ. ಏಯ್, ಬರೋ ಬರೋ. ನೀನ್ ಎಷ್ಟ್ ಬೇಡ್ಕೊಂಡ್ರು ಅಷ್ಟೇ ಛಾಯ. ನೀನ್ ಅನ್ಕೊಂಡಿದ್ದಾಗಲ್ಲ. ಏನ್ ಯುಕ್ತಿ ನೀನು? ದೇವ್ರ ಮುಂದೆ ಕೆಟ್ಟದ್ ಮಾತಾಡ್ತಿದ್ಯಲ್ಲ.
ಇದೇ ಬಾಟ್ಲ್ ಅಲ್ವಾ ನೀನ್ ಪ್ರದ್ಯುಮ್ನಂಗ್ ಕೊಟ್ಟಿದ್ದು? ಯುಕ್ತಿ ಏನ್ ಮಾಡಿದೆ ನೀನು? ನೀನ್ ಪ್ರದ್ಯುಮ್ನಂಗ್ ಬಾಟ್ಲು ಕೊಟ್ಟಾಗ್ಲೇ ನಂಗೆ ಡೌಟ್ ಬಂತು ನೀನೇನೋ ಮಾಡ್ತಿದ್ಯಾ ಅಂತ. ಅದಕ್ಕೆ ನಾನ್ ಬಾಟ್ಲನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟೆ. ಯಾಕೋ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಸ್ವಲ್ಪ ನೀರ್ ಕೊಡು ಕುಡಿಯಕ್ಕೆ. ಏನ್ ಮಾಡ್ತಾ ಇದ್ಯಾ ಛಾಯಾ? ನೀರಿಗೇನು ಮಿಕ್ಸ್ ಮಾಡಿದ್ಯಾ ಅಲ್ವಾ? ಕರೆಕ್ಟು ಮಾಡ್ದೆ, ಆದ್ರೆ ಈ ಬಾಟಲ್ ನಲ್ಲಿರೋ ನೀರ್ಗಲ್ಲ, ನೀನು ಪ್ರದ್ಯುಮ್ನಂಗ್ ಕೊಟ್ಟಿಯಲ್ಲ ಆ ಬಾಟಲ್ ನೀರ್ಗೆ. ಅದಕ್ಕೆ ನಿನ್ ಹತ್ರ ಇದ್ದ ಬಾಟಲ್ ನೀರ್ಗೆ ನಾನ್ ಮಿಕ್ಸ್ ಮಾಡ್ದೆ. ಏನ್ ಮಿಕ್ಸ್ ಮಾಡಿದ್ಯಾ? ವಿಷ ಏನಾದ್ರು ಹಾಕ್ಬಿಟ್ಯಾ? ಹೇ, ತಲೆ ಕೆಟ್ಟಿದ್ಯಾ ನಿನ್ಗೆ? ಮತ್ ಬರೋ ಔಷಧಿ ಹಾಕಿದೀನಿ. 6 ಗಂಟೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ ಅಷ್ಟೇ. ತಲೆ ತಾವನೆ ಹೋಗ್ತಾವನೆ, ಒಂದ್ ಉಲ್ಟಾ ಮತ್ತಿಂದ ಕೊಡ್ಲಾ? ಹೇ ಇರೋ ಇರೋ ಇರೋ, ಅವನೇ ಮದ್ ಬಂದ ನಂಗೆ ಆಡ್ತಾವ್ನೆ ನೋಡು. ಅವನ ಗೌನೆ ನಮ್ ಬಲ್ಲಗೆ ಬೀಳಂಗವ್ನೆ.